ಬಾಸ್ ಕನ್ನಡ ಸೀಸನ್ 1ರ ವಿನ್ನರ್ ಆಗಿರೋ ವಿಜಯ್ ರಾಘವೇಂದ್ರ ಅವರಿಗೆ ವಾರಕ್ಕೆ ಎಷ್ಟು ಪೇಮೆಂಟ್ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಯಾರೆಲ್ಲ ಹೊಸ ವ್ಯೂವರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ಮೊದಲನೇದಾಗಿ ಬರೋದಾದರೆ ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಫಸ್ಟ್ ಸೀಸನ್ನ ವಿನ್ನರ್ ಯಾರಪ್ಪ ಅಂದರೆ ಅದು ವಿಜಯ್ ರಾಘವೇಂದ್ರ ಅವರು ವೀಕ್ಷಕರೇ. ಇವರು ಬಿಗ್ ಬಾಸ್ ಮನೆಯಲ್ಲಿ 98 ದಿವಸಗಳು ಇದ್ರು ವೀಕ್ಷಕರೇ. ಅನ್ನೋದಾದರೆ ಅದು 14 ವಾರಗಳು ಅವರು ಬಿಗ್ ಬಾಸ್ ಮನೆಯಲ್ಲೇ ಜೀವಿಸಿದರು ವೀಕ್ಷಕರೇ. ಸೊ ಜೀವಿಸುವ ಸಮಯದಲ್ಲಿ ಸಾಕಷ್ಟು ಜಗಳವನ್ನು ಆಡಿದ್ದಾರೆ, ಆಟವನ್ನು ಆಡಿದ್ದಾರೆ, ಹಾಗೂ ಎಂಟರ್ಟೈನ್ಮೆಂಟ್ ಸಹ ಮಾಡಿದ್ದಾರೆ ವೀಕ್ಷಕರೇ. ಸೊ ನೀವೆಲ್ಲ ಆ ಸೀಸನ್ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಾದ ನಂತರ ಮುಂದೆ ಬರೋದಾದರೆ ಇವರು ವಿನ್ನರ್ ಆದ ಕಾರಣ ಇವರಿಗೆ 50 ಲಕ್ಷ ಬಹುಮಾನ ಸಿಕ್ಕಿತ್ತು ವೀಕ್ಷಕರೇ. ಸೊ 50 ಲಕ್ಷ ಆ ಒಂದು ದಿವಸಕ್ಕೆ ಕಂಪೇರ್ ಮಾಡಿದ್ರೆ ಅವಾಗ ತುಂಬ ವ್ಯಾಲ್ಯೂ ಇತ್ತು. ಇವಾಗ 50 ಲಕ್ಷ ಅಂದರೆ ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ ವೀಕ್ಷಕರೇ. ಸೊ ಅವಾಗಂತೂ ತುಂಬ ವ್ಯಾಲ್ಯೂ ಇತ್ತು. ಸೊ ಇವರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಇವ್ರಿಗಂತೂ ಫುಲ್ಲು ಲೈಕ್ ಹೈಪಲ್ಲಿದ್ರು ಅಂತ ಹೇಳ್ಬೋದು. ಸೊ ಇವರು ಮೂವೀಸ್ಗಳೆಲ್ಲ ಮಾಡ್ತಾಯಿದ್ರು, ಹೊಸ ಮೂವೀಸ್ ಎಲ್ಲ ರಿಲೀಸ್ ಆಗಿತ್ತು. ಸೊ ಅವಾಗ ಸ್ವಲ್ಪ ಹೈಪಲ್ಲೇ ಇದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಆದ್ದರಿಂದ ಫಿಲಮ್ ಸ್ಟಾರ್ನ ಇವರು ಬಿಗ್ ಬಾಸ್ ಮನೆಗೆ ಕರೆಸೋ ಕಾರಣ ಇವರ ವೀಕ್ಲಿ ಒಂದು ಏನಿದೆ ಪೇಮೆಂಟು ಸ್ವಲ್ಪ ಜಾಸ್ತಿನೇ ಇರ್ತಾಯಿತ್ತು. ಸೊ ಇವರ ವೀಕ್ಲಿ ಪೇಮೆಂಟಿಗೆ ಬರೋದಾದರೆ ವೀಕ್ಷಕರೇ, ಇವರಿಗೆ ವಾರಕ್ಕೆ 1.5 ಲಕ್ಷದಿಂದ 3 ಲಕ್ಷ ಗಂಟ ಕೊಡ್ತಾ ಇದ್ದಾರಂತೆ. ಸೊ 1.5 ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, ಅಷ್ಟು ದುಡ್ಡು ಇವ್ರಿಗೆ ವಾರಕ್ಕೆ ಹೋಗ್ತಾ ಇತ್ತಂತೆ ವೀಕ್ಷಕರೇ. ಸೊ ಕೊನೆಯದಾಗಿ ಹೇಳೋದಾದರೆ ಸೊ ಇವರು 14 ವಾರ ಲೈಕ್ ಆ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದಾರೆ. ಸೊ ಮಿನಿಮಮ್ ಅಂದರೆ ಇವ್ರಿಗೆ ಒಂದು 25ರಿಂದ 28 ಲಕ್ಷಗಳು ಇವರಿಗೆ ಲೈಕ್ ಬಿಯಾಂಡ್ ವಿನ್ನರ್ ಪ್ರೈಸ್ಗೆ ಸಿಕ್ಕಿದೆ ವೀಕ್ಷಕರೇ. ಟೋಟಲ್ ಆಗಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ 70ರಿಂದ 85 ಲಕ್ಷ ಗಂಟ ದುಡ್ದಿದ್ದಾರೆ ವೀಕ್ಷಕರೇ. ಸೊ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿದ್ರು ನಿಮಗೆ ಸಿಗೋದು ಕೈಗೆ 60ರಿಂದ 70 ಲಕ್ಷಗಳು ವೀಕ್ಷಕರೇ. ಸೊ ಅಷ್ಟು ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಯಾರ ಒಂದು ಪೇಮೆಂಟ್ ರಿವ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ.